ಇನ್ನೊಬ್ಬ ಮನುಷ್ಯ ಇದ್ದ ಬಿಹಾರೊಳಗೆ, ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ದಶರಥ್ ಮಾಂಜಿ ಅಂತಿದ್ದ. ಅವ ಸಾಲಿ ಕಲಿಲಾರ್ದ ಮನುಷ್ಯ. ಅವನ ಊರು ಹೆಂಗಿತ್ತು ಅಂದ್ರೆ ಹಿಂಗೆ ನಮ್ಗೆ ಹೆಂಗೆ ಕೊಪ್ಪಳ ಗುಡ್ಡ ಐತಲ್ಲ, ಈ ರೀತಿ ಒಂದು ಸುಮಾರು ನಾನು ಅಲ್ಲಿಗೆ ಹೋಗಿದ್ದೆ. ಗಯಾಕ್ಕೆ ಹೋದಾಗ ಆ ಊರು ನೋಡಕ್ಕೆ ಹೋಗಿದ್ದೆ. ಒಂದು 80-100 ಕಿಲೋಮೀಟರ್ ಗುಡ್ಡ ಇದೆ ಹಿಂಗೆ ಉದ್ದಕ್ಕೆ. ಗುಡ್ಡದ ಈ ಕಡೆ ಒಂದು ಪುಟ್ಟ ಹಳ್ಳಿ, ಗುಡ್ಡದ ಆ ಕಡೆ ಹೈವೇ ರೋಡ್. ಯಾರಾದ್ರಿಗೆ ಒಬ್ಬರಿಗೆ ಆರಾಮಿರಲಿಲ್ಲ ಅಂದ್ರೆ ತೋರ್ಸಕ್ಕೆ ಹೋಗ್ಬೇಕಾದ್ರೆ 80 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಾಗ್ತಿತ್ತು. ಇವ ಸರ್ಕಾರಕ್ಕೆ ಪತ್ರ ಬರೆದ, ಶಾಸಕರಿಗೆ ಬರೆದ, ಎಲ್ಲರಿಗೆ ಬರೆದ. ಅವ ತನ್ನ ಹಳ್ಳಿಯಿಂದ ಸಂಸತ್ತಿನವರೆಗೆ ಪಾದಯಾತ್ರೆ ಮಾಡ್ದ. ಆದ್ರೆ ಅವನ ಮಾತು ಯಾರೂ ಕೇಳಿಲ್ಲ. ಅವನ ಹೆಂಡತಿಗೆ ಆರಾಮಿರಲಿಲ್ಲ, ಹೆಂಡತಿ ಪ್ರಾಣ ಹೋತು. ಕೊನೆಗವ ಅಂದ, ಇದು ಸರ್ಕಾರ ಮಾಡೋದಿಲ್ಲ, ನನ್ನ ಕೆಲಸ ನಾನಾ ಮಾಡಬೇಕು ಅಂತ ಒಬ್ಬ ಸಾಲಿ ಕಲಿಲಾರ್ದ ಸಾಮಾನ್ಯ ಮನುಷ್ಯ ದಶರಥ್ ಮಾಂಜಿ ಈ ಹಳ್ಳಿಯಿಂದ ಹೈವೇಗೆ ಹೋಗಕ್ಕೆ ಒಬ್ಬನ ಸುತ್ತಿಗೆ ತೊಗೊಂಡು ಗುಡ್ಡ ಕಡದ ದಾರಿ ಮಾಡ್ದ. ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತ. ಅವಾಗ ಸರ್ಕಾರ ಪ್ರಶಸ್ತಿ ಕೊಟ್ಟಿತು. ಇನ್ನೊಬ್ಬ ಅಸ್ಸಾಂದೊಳಗಿದ್ದ, ಒಬ್ಬ ಸಾಮಾನ್ಯ ಮನುಷ್ಯ, ಏನೂ ಓದಿರಲಿಲ್ಲ ಅವನು ಸಹಿತ. ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ ಬರೀ ಹಾಳು ಪ್ರದೇಶ ಇತ್ತು. ಅವ ಏನು ಮಾಡ್ದ ಅಂದ್ರೆ, ಪ್ರತಿನಿತ್ಯ ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಗಿಡ ಹಚ್ತಿದ್ದ. ಅವ ಎಷ್ಟು ಎಕರೆ ಹಚ್ಚದ ಅಂದ್ರೆ, ನಾವು 1 ಗಿಡ 2 ಗಿಡ ಹಚ್ತೀವಿ. ಅವ 1300 ಎಕರೆ ಗಿಡ ಹಚ್ಚದ ಒಬ್ಬ ಮನುಷ್ಯ. ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಅವನಿಗೆ ನಮ್ಮ ಗಿಡ ಹಚ್ಚೋದು ಹೆಂಗಂದ್ರೆ, ಅದು ಇದು ಬರ್ತೈತಲ್ಲ, ಏನು ಗಿಡ ಹಚ್ಚೋ ದಿವಸ ಪರಿಸರ ದಿನಾಚರಣೆ ಬರ್ತೈತಲ್ಲ, ಅವತ್ತಟ್ಟ ಎಲ್ಲರೂ ಗಿಡ ಹಚ್ತೀವಿ, ಫೋಟೋ ತಗೊಳಕ್ ಹೋಗಿರ್ತೀವಿ. ಬೆಳಿಗ್ಗೆ ಎದ್ದು ಗಿಡ ನೋಡಕ್ ಹೋಗೋದಿಲ್ಲ, ಫೋಟೋದ ಪೇಪರ್ನಾಗ ನಮ್ಮ ಫೋಟೋ ಬಂದೈತಿಲ್ಲ ಅಂತ ನೋಡಕ್ ಹೋಗ್ತೀವಿ ಅಷ್ಟ. ಒಬ್ಬ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ, ಒಬ್ಬ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ, ನಮಗ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ ಅಷ್ಟೆ. ಏನಿಲ್ಲ, ಬರೀ ಕೈಯಾಗದು ತೆಕ್ಕಿದ್ದು ಮೊಬೈಲ್. ಗೊತ್ತಾಗ್ಬೇಕಲ್ಲ ಮನುಷ್ಯಕ್ಕೆ ಜಗತ್ತು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದೆ. ಅದಕ್ಕೆ ಮನುಷ್ಯನಿಗೆ ಈ ಪ್ರಜ್ಞೆ ಇರಬೇಕು. ನಾವು ಸಹಿತ ಈ ಜಗತ್ತಿಗೆ ಬಂದ ಮೇಲೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗೋದು ಕಲಿಬೇಕು ಮನುಷ್ಯ. ನನ್ನ ಜೀವನದೊಳಗೆ ನಮಗೆ ಹಣ್ಣು ಆಗದೆ ಆಗಲಿಕ್ಕೆ ಸಾಧ್ಯ ಇದ್ದರೂ ಸಹಿತ, ಹಣ್ಣು ಆಗದಿದ್ದರೂ ಪರವಾಗಿಲ್ಲ, ಇನ್ನೊಬ್ಬರ ಬದುಕಿಗೆ ಹುಣ್ಣಾಗಬಾರದು ನಾವು ಅಷ್ಟೆ. ನನಗೆ ದೀಪ ಹಚ್ಚುವ ಶಕ್ತಿ ಮನಸ್ಸು ಇರದೇ ಇದ್ದರೂ ಹಚ್ಚಿದ ದೀಪ ಆರಿಸಬಾರದು ಮನುಷ್ಯ. ನನಗೆ ಇನ್ನೊಬ್ಬರ ತಾಟಿನೊಳಗ ಅನ್ನ ನೀಡಲಿಕ್ಕೆ ಸಾಧ್ಯ ಇರದೇ ಇದ್ದರೂ ಸಹಿತ, ಇನ್ನೊಬ್ಬರ ತಾಟಿನೊಳಗೆ ಅನ್ನ ನೀಡ್ಲಿಕ್ಕೆ ನನಗೆ ಮನಸ್ಸು ಇರದೇ ಇದ್ದರೂ ಸಹಿತ, ಅವ್ರು ಉಣ್ಣುವ ತಟ್ಟೆಯೊಳಗೆ ಮಣ್ಣು ಮಾತ್ರ ಹಾಕಬಾರ್ದು ಮನುಷ್ಯ. ಇದು ಕಲಿಬೇಕು. ನನಗೆ ಇನ್ನೊಬ್ಬರ ಕಣ್ಣೀರು ಒರೆಸುವ ಶಕ್ತಿ ಇರದೇ ಇದ್ದರೂ ಸಹಿತ, ಇನ್ನೊಬ್ಬರ ಕಣ್ಣಾಗ ನೀರು ಬರೆಸುವ ಕೆಲಸ ಅಂತೂ ಮಾಡಲೇಬಾರ್ದು ಮನುಷ್ಯ. ಹೀಗೆ ಬದುಕುವುದೇ ಇದೊಂದು ಜೀವನ. ಅಂಥ ಜೀವನಕ್ಕಾಗಿಯೇ, ಅಂಥ ಜೀವನ ಕಟ್ಟಿಕೊಳ್ಳಿಕ್ಕಾಗಿಯೇ ಇದೊಂದು ಉತ್ಸವ.